ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಎತ್ತ ನೋಡಿದರೂ ದೊಡ್ಡ ದೊಡ್ಡ ಬೆಟ್ಟಗಳ ಸಾಲೆ ಕಣ್ಣಿಗೆ ಬೀಳುತ್ತೆ. ಅತಿ ಹೆಚ್ಚು ಬೆಟ್ಟ ಹೊಂದಿರುವ ಕಾರಣ ನೀಲಾದ್ರಿ, ಮಂಗಳಾದ್ರಿ, ಗೋವರ್ಧನಗಿರಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಬೆಟ್ಟ ವರ್ಷದ 365 ದಿನ ಹಿಮ ಬೀಳುವ ಪ್ರದೇಶವಿದು. ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್ ಸಾಗಿದರೆ ಈ ಬೆಟ್ಟವನ್ನು ತಲುಪಬಹುದು. ಬಂಡೀಪುರ ಹುಲಿ ಮೀಸಲು ಅಭಯಾರಣ್ಯಕ್ಕೆ ಸೇರಿದ ಈ ಬೃಹತ್ ಗಾತ್ರದ ಬೆಟ್ಟ ಸಮುದ್ರ ಮಟ್ಟದಿಂದ 1450 ಅಡಿ ಎತ್ತರದಲ್ಲಿದೆ. ಕಣ್ಣೈಸಿದಷ್ಟು ದೂರಕ್ಕೂ ಆನೆ, ಹುಲಿ, ಜಿಂಕೆ ಸೇರಿದಂತೆ ಇನ್ನಿತರ ಪ್ರಾಣಿ ಸಂಕುಲಗಳಿಗೆ ವಾಸಸ್ಥಳವಾಗಿದೆ. ದಂತಕಥೆಗಳ ಪ್ರಕಾರ 14ನೇ ಶತಮಾನದಲ್ಲಿ ಒಂದೊಮ್ಮೆ ಅಗಸ್ತ್ಯ ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಇವರ ತಪಸ್ಸಿಗೆ ಮೆಚ್ಚಿದ ಸ್ವತಃ ವಿಷ್ಣುವೇ ಪ್ರತ್ಯಕ್ಷನಾಗಿ ಇಲ್ಲಿಯೇ ನೆಲೆಸುತ್ತೇನೆಂದು ಹೇಳಲಾಗುತ್ತೆ. ಆನಂತರ ಶ್ರೀಕೃಷ್ಣನ ಅವತಾರದ ಗೋಪಾಲಸ್ವಾಮಿ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ದೇವಾಲಯವನ್ನು 1315ರಲ್ಲಿ ಚೋಳ ರಾಜ ಬಳ್ಳಾಳನು ನಿರ್ಮಿಸಲಾಗುತ್ತೆ. ಅಂದಿನಿಂದ ಈ ದೇವಾಲಯವನ್ನು ಹಿಮದಲ್ಲಿ ತುಂಬಿರುವ ಕಾರಣ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಎಂದೇ ಕರೆಯಲಾಗುತ್ತೆ. ಇನ್ನು ಈ ಬೆಟ್ಟದಲ್ಲಿ 77 ಅಂಶ ತೀರ್ಥಗಳನ್ನು ಕಾಣಬಹುದು. ಒಂದೊಮ್ಮೆ ಇಲ್ಲಿ ಕಾಗೆಗಳು ಕೊಳದಲ್ಲಿ ಮೀದು ಹೋದ ಕಾರಣ ಅಂಶಗಳಾಗಿ ಬದಲಾದವಂತೆ ಅಂದಿನಿಂದ ಇದನ್ನು ಅಂಶತೀರ್ಥ, ಶಂಖತೀರ್ಥ, ಚಕ್ರತೀರ್ಥ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ದೇವಾಲಯದಲ್ಲಿ ಸ್ವಂತ ವಾಹನಗಳಿಗೆ ಪ್ರವೇಶವಿಲ್ಲ. ಸರ್ಕಾರಿ ಬಸ್ಸುಗಳಲ್ಲೇ ಸಾಗಿ ಗುಡ್ಡ, ಬೆಟ್ಟ, ದಟ್ಟ ಕಾಡುಗಳನ್ನೇರಿ ಕಣ್ಣೈಸಿದಷ್ಟು ದೂರಕ್ಕೂ ಕಾಡಿನ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲಗಳನ್ನು ನೋಡಿ ಅತಿ ಹೆಚ್ಚು ಹಿಮವೇ ತುಂಬಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ಕಾಣಬಹುದು. ಇನ್ನಷ್ಟು ಗುಡ್ಡ, ಬೆಟ್ಟ, ದಟ್ಟ ಕಾಡುಗಳ ಮಧ್ಯೆ ಮರೆಯಾಗಿ ನಿಂತಿರೋ ದೇವಾಲಯಗಳ ಬಗ್ಗೆ ಹೇಳೋದಿದೆ, ಫಾಲೋ ಮಾಡ್ಕೊಳ್ಳಿ. ಅದು ಸಾಧ್ಯವಾದರೆ ಸದ್ಯದಲ್ಲೇ ಬರೋದಿದೆ.